ಟಿಕೆಟ್ ಕೊಟ್ಟರೂ ಕೂಡ ಬೇಡ ಅಂತ ಕೈ ಮುಗಿದಿದ್ದಾರೆ ಎಸ್.ಆರ್. ಪಾಟೀಲ್. ನಾನು ಲೋಕಸಭೆ ಚುನಾವಣೆಗೆ ಟಿಕೆಟ್ ಆಕಾಂಕ್ಷಿ ಅಲ್ಲ, ಟಿಕೆಟ್ ನನಗೆ ಕೊಟ್ಟರೂ ಕೂಡ ನನಗೆ ಬೇಡ ಅಂತ ಕೈ ಮುಗಿದು ಹೇಳಿದ್ದಾರೆ ಎಸ್.ಆರ್. ಪಾಟೀಲ್. ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಎಸ್.ಆರ್. ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ನಾನು ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಆಕಾಂಕ್ಷಿ ಅಲ್ಲ, ನನಗೆ ಟಿಕೆಟ್ ಕೊಟ್ಟರೂ ಕೂಡ ಬೇಡ, ಅವಕಾಶ ಸಿಕ್ಕರೆ ಬದ್ಧತೆಯಿಂದ ಕೆಲಸ ಮಾಡ್ತೇನೆ, ಆದರೆ ಯಾವುದೇ ಕಾರಣಕ್ಕೂ ಲೋಕಸಭೆಗೆ ಅಪೇಕ್ಷೆ ಪಟ್ಟಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ನಾನು ಲೋಕಸಭೆ ಚುನಾವಣೆಯಲ್ಲಿ ನಾನು ಆಕಾಂಕ್ಷಿ ಅಲ್ಲ. ನೀವು ನಮ್ಮ ಸ್ನೇಹಿತರೆ ಎಸ್.ಆರ್. ಪಾಟೀಲ್ ಬಂದ್ರೆ ಬೇಸಾಕಂತ ನೀವು ಪ್ರೀತಿಯಿಂದ ಅಭಿಮಾನದಿಂದ ಹೇಳ್ಬೋದು. ಆದರೆ ನಾನು ಲೋಕಸಭೆಯಲ್ಲಿ ನಾನು ಸ್ಪರ್ಧೆ ಆಗಲಿಕ್ಕೆ ಇಚ್ಛೆ ಮಾಡಿಲ್ಲ. ನಾನು ಯಾವ್ರಿಗೆ ನಾನು ಟಿಕೆಟ್ ಕೊಡ್ರಪ್ಪ ಅಂತ ಕೇಳಿಲ್ಲ, ಕೊಟ್ಟರು ಕೈ ಮುಗಿತೀನಿ ನಾನು. ಯಾಕೆ ಅವ್ರ ಅಪೇಕ್ಷೆ ಇರ್ಬೋದು ಏನಾರ ಹಂಗೆ, ಆದರೆ ನಾನು ಅಭ್ಯರ್ಥಿ ಲೋಕಸಭೆ ಚುನಾವಣೆಯಲ್ಲಿ ಅಭ್ಯರ್ಥಿ ಆಗ್ಬೇಕನ್ನುವಂಥ ಇಚ್ಛೆ ನನಗಿಲ್ಲ. ಈಗ ನಾನು 40 ವರ್ಷ ಸಾರ್ವಜನಿಕ ಬದುಕಿನಲ್ಲಿದ್ದಾಗ ಈಗೇನು ಮಾಡೋಕತ್ತೀನಿ ಇದೇ ಹೆಚ್ಚು ತೃಪ್ತಿ ಕೊಡೋಗಿದೆ ನನಗೆ. ಅದರ ಅರ್ಥ ನಾನೊಬ್ಬ ರಾಜಕಾರಣಿ, ನಾನು ಸನ್ಯಾಸಿ ಅಂತ ಹೇಳೋದಿಲ್ಲ. ನಾನು